ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ TVS ರೇಡರ್ ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. TVS ರೇಡರ್ ಈ ಒಂದು ಬೈಕ್ ನಮಗೆ 2 ವೇರಿಯಂಟ್ನಲ್ಲಿ ಸಿಗುತ್ತೆ ಹಾಗೂ 4 ಕಲರ್ನಲ್ಲಿ ಸಿಗ್ತಾ ಇದೆ. ಬ್ಲೂ, ಯೆಲ್ಲೋ, ರೆಡ್, ಬ್ಲ್ಯಾಕ್ ಈ ರೀತಿಯ 4 ಕಲರ್ನಲ್ಲಿ ನಮಗೆ ಸಿಗ್ತಾ ಇದೆ. 2 ವೇರಿಯಂಟ್ ಅಂದರೆ ಡಿಸ್ಕ್ ಅಥವಾ ಡ್ರಮ್. ಫ್ರಂಟ್ ಬ್ರೇಕ್ ನಿಮಗೆ ಡಿಸ್ಕ್ ಇರುತ್ತೆ ಅಥವಾ ಡ್ರಮ್ ಇರುತ್ತೆ. ಈ ರೀತಿಯ ಆಪ್ಷನಲ್ಲಿ ನಮಗೆ ಈ ಒಂದು ಬೈಕ್ ನಮಗೆ ಸಿಗ್ತಾ ಇರುತ್ತೆ. ಇನ್ನು ಈ ಬೈಕ್ನ ಸ್ಪೆಕ್ ವಿಚಾರಕ್ಕೆ ಹೋಗೋಕ್ಕೂ ಮುಂಚೆ 125 CCಯಲ್ಲಿ ನಮಗೆ ಇಷ್ಟೊಂದು ಫೀಚರ್ಸ್ ಇರುವಂಥ ಬೈಕ್ ಇದೆ ಅಂತ ಹೇಳ್ಬೋದು. ಅಂದರೆ ಈಗ ಮೋನೋಶಾಕ್ ಸಸ್ಪೆನ್ಷನ್ ಆಗಲಿ, TFT ಕನ್ಸೋಲ್ ಆಗಲಿ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಆಗಿರ್ಬೋದು, ಇವೆಲ್ಲವೂ ನಮಗೆ 125 CCಯಲ್ಲಿ ವಸ್ತು ಅಂತಲೇ ಅನಿಸುತ್ತೆ. ಮತ್ತು ಸ್ಪ್ಲಿಟ್ ಸೀಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. LED ಹೆಡ್ಲೈಟ್, ಅದು LED ಟೇಲ್ ಲೈಟು ಕೂಡ ಇರುತ್ತೆ. ಮತ್ತು LED DRL ಕೂಡ ಡಿಸೈನ್ ಚೆನ್ನಾಗಿದೆ. ಈ ಒಂದು ಬೈಕ್ನ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನು ಈ ಬೈಕ್ನ ಟೈರ್ ಸೈಜ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. 125 CCಯ ಬೈಕ್ನಲ್ಲಿ 80/100 17 ಇಂಚ್ ಫ್ರಂಟ್ ಟೈರ್ ಆದರೆ ರೇರ್ 100/90 17 ಇಂಚ್ ಟೈರ್ ಆಗಿರುತ್ತೆ. ಹಾಗೂ ಬ್ರೇಕ್ನ ವಿಚಾರಕ್ಕೆ ಬಂದರೂ ಕೂಡ ಡಿಸ್ಕ್ ಅಥವಾ ಡ್ರಮ್ ಬ್ರೇಕ್ ಅನ್ನೋ 2 ವೇರಿಯಂಟ್ಗಳು ಇರ್ತವೆ. ಫ್ರಂಟ್ ಡಿಸ್ಕ್ ಆದರೆ 240 mm ಡಿಸ್ಕ್ ಆಗಿರುತ್ತೆ. ಡ್ರಮ್ ಬ್ರೇಕ್ ಆದರೆ 130 mm ಡ್ರಮ್ ಬ್ರೇಕ್ ಆಗಿರುತ್ತೆ. ರೇರ್ 130 mm ಡ್ರಮ್ ಬ್ರೇಕ್ ಆಗಿರುತ್ತೆ 2 ವೇರಿಯಂಟ್ನಲ್ಲೂ ಕೂಡ. ಇನ್ನು ಈ ಬೈಕಿನ ಪ್ರಮುಖವಾದ ಆಕರ್ಷಣೆ ಅಂತಂದರೆ ಅದು ಈ ಬೈಕಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತಲೇ ಹೇಳ್ಬೋದಾಗಿರುತ್ತೆ. TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವಿಲ್ಲಿ ನೋಡ್ತಿದ್ದೀವಿ. ತುಂಬ ಚೆನ್ನಾಗಿರುವ, ಅದು 125 CCಯ ಬೈಕ್ನಲ್ಲಿ TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಫುಲ್ಲು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಊಹೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ಕಂಪ್ನಿಯ ಬೈಕ್ಗಳಲ್ಲಿ. ಆದರೆ ಈ ಒಂದು ಬೈಕ್ನಲ್ಲಿ ಫುಲ್ಲು ಡಿಜಿಟಲ್, ಅದು TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವು ನೋಡ್ಬೋದಾಗಿರುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಮತ್ತು ಹೆಲ್ಮೆಟ್ನ ಹಾಕೊಳ್ಳಿ ಅನ್ನೋ ಒಂದು ಇಂಡಿಕೇಷನ್ ನಿಮಗೆ ಸಿಗುತ್ತೆ. ಹಾಗೂ ಸೈಡ್ ಸ್ಟ್ಯಾಂಡ್ ಇಂಡಿಕೇಷನ್, ಸೈಡ್ ಸ್ಟ್ಯಾಂಡ್ ತೆಗೆದಿಲ್ಲ ಅಂತಂದರೆ ಅದು ಕೂಡ ನಿಮಗೆ ಸಿಗ್ನಲ್ ತೋರಿಸುತ್ತೆ. ಹಾಗೂ ಟಾಪ್ ಸ್ಪೀಡ್ ರೆಕಾರ್ಡರ್ ಮತ್ತು ಆವ್ರೇಜ್ ಮೈಲೇಜ್ ಇವೆಲ್ಲವೂ ಕೂಡ ನಮಗೆ ಆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಗುತ್ತೆ. ಇನ್ನು ಮಿಕ್ತಂಗೆ ಕ್ಲಾಕ್, ಫ್ಯೂಲ್ ಗೇಜ್, ಟ್ಯಾಕೋಮೀಟರ್, ಓಡೋಮೀಟರ್, ಟ್ರಿಪ್ 1 ಟ್ರಿಪ್ 2 ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಬೈಕಿನಲ್ಲಿ LED ಹೆಡ್ಲೈಟ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೂ DRL, LED DRL ಇರುತ್ತೆ. ಟೇಲ್ ಲೈಟ್ ಕೂಡ LED ಆಗಿರುತ್ತೆ. ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕಿನ ಚಾಸಿಸ್ನ ವಿಚಾರಕ್ಕೆ ಬರೋದಾದರೆ ಸಿಂಗಲ್ ಕ್ರೆಡಲ್ ಟ್ಯೂಬ್ಲರ್ ಫ್ರೇಮ್ ಚಾಸಿಸ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ. ರೇರ್ 5 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 124.8 CCಯ ಸಿಂಗಲ್ ಸಿಲಿಂಡರ್ ಏರ್ ಪ್ಲಸ್ ಆಯಿಲ್ ಕೂಲ್ಡ್ 4 ಸ್ಟ್ರೋಕ್ 3 ವ್ಯಾಲ್ವ್ FI ಇಂಜಿನ್ ಆಗಿರುತ್ತೆ. 13.38 bhp 7500 RPMನಲ್ಲಿ ಹಾಗೂ 11.2 Nm ಟಾರ್ಕ್ 6000 RPMನಲ್ಲಿ ಓಡ್ತಾ ಇರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ನ ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಬೈಕ್ನಲ್ಲಿ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ 55ರಿಂದ 60 ಕಿಲೋಮೀಟರ್ ಮೈಲೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ತೂಕ 122 kg ಕರ್ಬೇಟ್ನ ಹೊಂದಿರುತ್ತೆ. 105ರಿಂದ 110 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಪ್ರೈಸ್ನ ಹೇಳೋಕ್ಕೂ ಮುಂಚೆ ಈ ಬೈಕ್ನ ಬಗ್ಗೆ ಹೇಳಬೇಕು ಅಂತಂದರೆ 125 CCಯಲ್ಲಿ ಬೆಸ್ಟ್ ಬೈಕ್. ಈಗಿರುವಂಥ 125 CCಯ ಬೈಕ್ಗಳಿಗೆ ಹೋಲಿಸ್ಕೊಂಡ್ರೆ ಅಷ್ಟೇ ಮೈಲೇಜನ್ನು ಕೊಡುತ್ತೆ. ನೋಡೋದಕ್ಕೆ ನೇಕ್ಡ್ ವರ್ಷನ್ ಬೈಕ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ವಿಭಿನ್ನವಾದ ಬೈಕ್ ಆಗಿರುತ್ತೆ. ಈಗ ಬೇರೆ ಬೈಕ್ಗಳನ್ನ ನೋಡಿದ್ರೆ ನೀವು 125 CC ಬೈಕ್ ಅಂದರೆ ನಿಮಗೆ ಮೈಲೇಜನ್ನು ಕೊಡುವಂಥ ಬೈಕುಗಳು, ಅದು ಸೀಮಿತವಾದ ವರ್ಗಕ್ಕೆ ಮಾತ್ರ ಸೂಟ್ ಆಗುವಂಥ ಬೈಕುಗಳು, ಹುಡುಗರಿಗಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಆದರೆ ಅದು ತಪ್ಪು ಅಂತ ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹೇಳಬೇಕು ಅಂತಂದರೆ NS 200, NS 160 ಇವೆಲ್ಲ ನೋಡ್ತೀವಲ್ಲ, ಆ ಒಂದು ಬೈಕ್ನ ನೋಡಿದಾಗೆ ಈ ಒಂದು ಬೈಕು ಕೂಡ ಇರುತ್ತೆ. ಮೈಲೇಜು ಚೆನ್ನಾಗಿ ಸಿಗುತ್ತೆ. TFT ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಹಾಗಾಗಿ ಈ ಒಂದು ಬೈಕ್ ಹೆಚ್ಚು ಯುವಜನತೆಯನ್ನು ಸೆಳೆಯುತ್ತೆ. ಮತ್ತು ಯುವಜನತೆ ಅಲ್ಲದೆ ಮಧ್ಯವಯಸ್ಕರು ಕೂಡ ಈ ಒಂದು ಬೈಕ್ನ ತೊಗೋಬೋದಾಗಿರುತ್ತೆ. ಯಾಕಂತಂದರೆ ಈ ಒಂದು ಬೈಕ್ ಅತಿ ಹೆಚ್ಚು ಸ್ಪೀಡ್ ಇಲ್ಲ. ಹಾಗಾಗಿ 125 CC ಡೈಲಿ ಕಮ್ಯೂಟಿಂಗ್ ಬೈಕ್ ಹೇಗಿರುತ್ತೋ ಅದೇ ರೀತಿಯಾಗಿರುತ್ತೆ. ಹೆಚ್ಚಿನ ಸ್ಪೀಡ್ ಸ್ವಲ್ಪ ಇರುತ್ತೆ ಅಂದ್ಕೊಳ್ಳಿ, ಆದರೆ ಮೈಲೇಜ್ ನಿಮಗೆ ಅಷ್ಟೇ ಸಿಗುತ್ತೆ. ಡೈಲಿ ಕಮ್ಯೂಟಿಂಗ್ಗೆ ಸ್ವಲ್ಪ ದೂರ ಪಯಣ ಮಾಡೋದಕ್ಕೂ ಈ ಒಂದು ಬೈಕ್ ಸೂಕ್ತ ಅಂತ ಪರಿಗಣಿಸಬಹುದಾಗಿರುತ್ತೆ. ಮುಂದೆ ನೋಡೋಣ ಈ ಒಂದು ಬೈಕ್ ಹೇಗಿರುತ್ತೆ, ಮತ್ತು ರೈಡ್ ರಿವ್ಯೂ ಇವೆಲ್ಲವೂ ಕೂಡ ಮುಂದೆ ಮಾಡೋಣ. ಇನ್ನು ಈ ಬೈಕ್ನ ಪ್ರೈಸ್ 77,000ದಿಂದ 85,500 ರೂಪಾಯಿಗಳು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರುತ್ತೆ. 1 ಲಕ್ಷದಿಂದ 1,05,000 6,000 ಈ ರೀತಿ ಈ ಬೈಕ್ನ ಆನ್ ರೋಡ್ ಪ್ರೈಸ್ ಇರುತ್ತೆ. ಇದಾಗಿತ್ತು TVS ರೇಡರ್ ಈ ಒಂದು ಬೈಕ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.